ಈ ಆಂಬುಲೆನ್ಸ್ ಅಲ್ಲಿ ಯಾರು ಹೋಗ್ತೀರಿ? ನಮಸ್ಕಾರ ಸ್ನೇಹಿತರೆ, ಜಸ್ಟ್ ಒಂದು ಫೋನ್ ಕಾಲು ಇಡೀ ಕುಟುಂಬವನ್ನ ಬದುಕಿಸಿ ಹೋಯಿತು. ರಾತ್ರಿ 11:30ಕ್ಕೆ ನನಗೊಂದು ಫೋನ್ ಬಂತು. ಅದು ನಮ್ಮ ಜಿ ಕನ್ನಡ ನ್ಯೂಸ್ನ ಇನ್ಪುಟ್ ಹೆಡ್ ಆಗಿರುವಂಥ ಪ್ರಕಾಶ್ ಅವ್ರದ್ದು. ಅರ್ಜು ಎಲ್ಲಿದೆಯಾ, ಬೇಗ ಆಂಬುಲೆನ್ಸ್ ಕಳಿಸು ಅಂತ. ನನಗೆ ಗಾಬರಿ ಆಯಿತು. ಏನು ದಿಢೀರ್ ಅಂತೇಳಿ ಪ್ರಕಾಶ್ ಅಣ್ಣ ಚಿತ್ರದುರ್ಗ ಜಿಲ್ಲೆ ಎಂಟ್ರಿ ಕೊಟ್ಬಿಟ್ರಲ್ಲ ಅಂತ. ಎಸ್ ಓಕೆ, ಏನು ಸಮಾಚಾರ ಅಂತ. ಏನಿಲ್ಲ, ಅರ್ಜೆಂಟಾಗಿ ಮೊಳಕಾಲ್ಮೂರು ತಾಲೂಕು ಶ್ರೀರಾಮ್ಪುರಕ್ಕೆ ಆಂಬುಲೆನ್ಸ್ ಕಳಿಸೋ ವ್ಯವಸ್ಥೆ ಮಾಡು, ಇಲ್ಲಿ ಇಡೀ ಫ್ಯಾಮಿಲಿ ಸಮಸ್ಯೆ ಆಗಿದೆ, ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ನಾನು ಕೂಡಲೇ ಅವಾಗ ಸಂಬಂಧಪಟ್ಟಂಥ ಸ್ನೇಹಿತರಿಗೆ ಫೋನ್ ಮಾಡಿ ಸಹಜವಾಗಿ ಒಬ್ಬ ಪತ್ರಕರ್ತ ಏನು ಮಾಡ್ಬೋದು ಅಂತಂದರೆ, ಆಕ್ಸಿಡೆಂಟ್ ಆಗಿರೋ ಫೋಟೋ ಕಳಿಸು, ವಿಡಿಯೋ ಕಳಿಸು, ಬ್ರೇಕಿಂಗ್ ಮಾಡು, ಸುದ್ದಿ ಕೊಟ್ಟು ಸುಮ್ಮನೆ ಆಗೋಣ ಅನ್ನೋದು ಇದೆ. ಆದರೆ ಇಡೀ ನಮ್ಮ ಜಿ ಕನ್ನಡ ನ್ಯೂಸ್ನ ತಂಡ ಬಳ್ಳಾರಿಗೆ ಪ್ರಯಾಣ ಬೆಳೆಸುವ ಸಂದರ್ಭಗಳಲ್ಲಿ ಆಗಿದ್ದಂಥ ಒಂದು ಘಟನೆ ಅದು ನಮ್ಮ ಕಣ್ಣಿಗೆ ಬಿದ್ದಿರೋಂಥದ್ದು. ಸೊ ನಾನು ಚಿತ್ರದುರ್ಗದ ಮನೆಯಲ್ಲಿ ಮಲಗಿದ್ದೆ. ಆಗಾಗ ಒಂದು ಫೋನ್ ಬಂದ ಕೂಡಲೇ ವಿಚಾರ ಮಾಡಿದಾಗ ಕೇಳಿದ್ದು ಏನು ವಿಷಯ ಅಂತಂದು, ಈ ರೀತಿ ಹಿಂಗೆ ಅಪಘಾತ ಆಗಿದೆ, ಬೇಗನೆ ಕಳಿಸು ಅಂತ. ನಾನು ಕೂಡಲೇ 2-3 ಸ್ನೇಹಿತರಿಗೆ ಫೋನ್ ಮಾಡಿ ಇಂಟಿಮೇಷನ್ ಕೊಟ್ಟೆ. ನಂತರ ನನಗೆ ಕೂಡಲೇ ಗಮನಕ್ಕೆ ಬಂದಿದ್ದು 112. ಸೊ 112ಗೆ ಕೂಡಲೇ ಫೋನ್ ಮಾಡಿದಾಗ ಅವರು ಅದ್ಭುತವಾದಂಥ ರೆಸ್ಪಾನ್ಸ್ ಮಾಡಿ ಸೊ ಕೂಡಲೇ ಇಂಥ ಸ್ಥಳಕ್ಕೆ ಲೊಕೇಶನ್ಸ್ ಕೂಡ ಹಾಕಿದರು. ನಮ್ಮ ಸಂಪಾದಕರಾದಂಥ ರವಿ ಎಸ್ ಗೌಡ ಅವರು ಕೂಡ ಲೊಕೇಶನ್ ಹಾಕಿದರು. ಲೊಕೇಶನ್ ತೆಗೆದುಕೊಂಡು ಕೂಡಲೇ ಆ ಒಂದು ಮಾಹಿತಿಯನ್ನು ಅವ್ರಿಗೆ ಕೊಟ್ಟು ಅವ್ರು ನಮ್ಮನ್ನು ನಾನು ತಗೊಂಡು ಜಸ್ಟ್ 10 ಮಿನಿಟ್ಸಲ್ಲಿ 112 ಕಡೆಯಿಂದ 2 ಫೋನ್ ಬಂದು ಮತ್ತು ನಾನು ಫಾಲೋ ಮಾಡಿದೆ. ಸೊ ನಾವು ಪತ್ರಕರ್ತರಾಗಿ ಕೇವಲ ಸುದ್ದಿಗಳನ್ನಷ್ಟೇ ಕೊಟ್ಟು ಸುದ್ದಿಗಳನ್ನಷ್ಟೇ ಹಾಕಿದರೆ ಸಾಲದು. ನಾವೇ ಅಖಾಡಕ್ಕೆ ಇಳಿಬೇಕಾದ ಸಂದರ್ಭಗಳು ಬಂದಾಗ ಅನಿವಾರ್ಯವಾಗಿ ಅಖಾಡಕ್ಕೆ ಇಳಿದು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದನ್ನ ನಾನು ರಾತ್ರಿ ಅತ್ಯಂತ ಪ್ರೀತಿ ತಿಳ್ಕೊಂಡೆ. ಸರಿಸುಮಾರು 1 ಗಂಟೆಗಳ ಕಾಲ ಒಂದು ಸಂಭಾಷಣೆಗಳು ಸಂಪರ್ಕಗಳ ನಡುವೆ ಒಂದು 2-3 ನಮ್ಮ ಬಳ್ಳಾರಿ ವರದಿಗಾರ ಮತ್ತು ನಾನು ಚಿತ್ರದುರ್ಗ ಜಿಲ್ಲೆ ವರದಿಗಾರ ನಾನು ಮಾಲ್ತೇಶ್ ಅರಸು ಇಬ್ಬರು ಸೇರಿಕೊಂಡು 1-2 ಆಂಬುಲೆನ್ಸ್ಗಳನ್ನು ಕಳಿಸುವ ಮೂಲಕ ಮತ್ತು 112 ಪೊಲೀಸ್ ಅವರು ಹೋಗುವ ಮೂಲಕ ಅಲ್ಲಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದರು. ಒಂದು ನಮಗೆ ಭಾಳ ಖುಷಿ ಅಂದಿದ್ದು, ನಮ್ಮ ಸಂಪಾದಕರು ಮತ್ತು ನನ್ನ ಇನ್ಪುಟ್ ಹೆಡ್, ಔಟ್ಪುಟ್ ಹೆಡ್ ಮತ್ತು ನಮ್ಮ ಕ್ಯಾಮ್ರಾ ಟೀಮ್, ಬಳ್ಳಾರಿ ಟೀಮ್ ನಮಗೆ ಭಾಳ ಹೆಮ್ಮೆಯನ್ನು ಹೇಳಿದ್ರು. ಅಂದರೆ ಪತ್ರಕರ್ತ ಅಂತ ಒಂದು ಕೇವಲ ಸುದ್ದಿಗಳನ್ನಷ್ಟೇ ನೋಡಿ ಗಮನಿಸಿ ಸಾಲದು, ಕಷ್ಟ ಅಂತ ಬಂದಾಗ ತಾನು ಕೂಡ ಒಬ್ಬ ಮಾನವೀಯ ಕಳಕಳಿಯಿಂದ ಆ ಕಡೆ ಇಳಿಬೇಕು ಅನ್ನೋದಕ್ಕೆ ನಮ್ಮ ತಂಡ ಸಾಕ್ಷಿ ಆಯಿತು. ನಿಜಕ್ಕೂ ಅದನ್ನು ಬೆಳಿಗ್ಗೆ ನೋಡಿದಾಗ ನಮ್ಮ ಸಂಪಾದಕರಂತ ರವಿ ಎಸ್ ಗೌಡರವರು ಅವರ ಫೇಸ್ಬುಕ್ ವಾಲ್ನಲ್ಲಿ ಬರ್ಕೊಂಡಿದ್ದಾರೆ, ಇನ್ನೊಂದು ಮುಖ ಅಂತೇಳಿ. ಕಚೇರಿಯಿಂದ ನಾವು ಕೆಲಸಕ್ಕೆ ಹೊರಟ ಸಂದರ್ಭದಲ್ಲಿ ಬೆಂಗಳೂರಿನಿಂದ ನಾವು ಬಳ್ಳಾರಿ ತಲುಪುವವರೆಗೂ ಏನೇನು ಘಟನೆಗಳು ಆಯಿತು ಅಂತ ಅದ್ಭುತವಾಗಿ ಬರಹಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಂದು ಚಿತ್ರದುರ್ಗ ಜಿಲ್ಲೆಯ ಸಂಪರ್ಕ ಸಂಬಂಧಗಳು ಮತ್ತು ಕ್ರೈಮ್ ಸಂಬಂಧಪಟ್ಟ ನನಗೆ ಭಾಳ ಹೆಮ್ಮೆ ಅನ್ನಿಸ್ತು. ಅಂದರೆ ಕಳೆದ 25 ವರ್ಷಗಳಿಂದ ಪತ್ರಕರ್ತ ನನಗೆ ಟಕ್ ಅಂತ ಒಂದೊಂದು ಫೋನ್ ಕಾಲಿಗೆ ಕೂಡ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡೋಂಥದ್ದು ಮತ್ತು ಕೂಡಲೇ ಅದಕ್ಕೆ ಸ್ಪಂದಿಸೋಂಥದ್ದು ಭಾಳ ಖುಷಿ ಆಯಿತು. ಪೊಲೀಸರವ್ರ ಹತ್ರ ಮತ್ತು ಅಕಸ್ಮಾತ್ ನಾವು ಸಂಬಂಧಗಳಿರುವ ಹತ್ರ ನಾವು ಒಂದು ಫೋಟೋ ವಿಡಿಯೋಗಳನ್ನು ಕಳಿಸಿ ಪಾಯಿಂಟ್ಸ್ ಹಾಕಿ ಕೆಲಸ ಮುಗಿಸುವಂಥ ಕಾಲಘಟ್ಟದಲ್ಲಿ ಇಡೀ ಕುಟುಂಬಕ್ಕೆ ನಾವು ನಿಂತು ಆ ಕುಟುಂಬವನ್ನು ಸಂರಕ್ಷಣೆ ಮಾಡಿ ಆಂಬುಲೆನ್ಸ್ನಲ್ಲಿ ಕಳಿಸಿ ಕೊಡುವ ಮೂಲಕ, ಅಂದರೆ ಇಡೀ ಕುಟುಂಬ ಕೇವಲ ಪತ್ರಕರ್ತರಷ್ಟೇ ಅಲ್ಲ, ಅಕ್ಕಪಕ್ಕ ಇದ್ದಂಥವ್ರು ಕೂಡ ಸಹಕಾರ ಮಾಡಿದ್ದು ಬಹಳ ಖುಷಿ ಅನ್ನಿಸ್ತು. ಸೊ ಆ ಮೂಲಕ ಅಂದರೆ ಪೊಲೀಸ್ ಇಲಾಖೆ 112ನ ಯಾವ ರೀತಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾಯಿದೆ ಮತ್ತು 112 ಸಂಬಂಧಪಟ್ಟದ್ದು ಹೆಂಗೆ ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ಬಹಳ ಖುಷಿ ಆಯಿತು. ಕರ್ನಾಟಕ ಪೊಲೀಸ್ಗೆ ಮತ್ತು ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವಂಥ 112 ಸಿಬ್ಬಂದಿಗಳಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. 5-6 ಜನ ಕುಟುಂಬಸ್ಥರು ಮಕ್ಕಳನ್ನು ಉಳಿಸುವ ಕೆಲಸಗಳಲ್ಲಿ ಪತ್ರಕರ್ತರ ಜಿ ಕನ್ನಡ ನ್ಯೂಸ್ನ ತಂಡ ಒಂದು ಕಡೆ ನಾವು ಪ್ರಯತ್ನವನ್ನು ಮಾಡಿದರೆ, ಮತ್ತೊಂದು ಕಡೆ ಪೊಲೀಸ್ ಆಂಬುಲೆನ್ಸ್ನವರು ತಕ್ಷಣ ಬರುವ ಮೂಲಕ ಸ್ಪಂದಿಸಿದ್ದಾರೆ. ಹಾಗಾಗಿ ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಮತ್ತು ತಂಡಕ್ಕೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಾನು ಮಾಲ್ತೇಶ್ ಅರಸು, ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ.